ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ಗೌಡ. ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯ. ಆದರೆ ಎಲ್ಲರೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಇಂತಹ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮ ಡಿಯರ್ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಪರಿಹಾರಗಳನ್ನ, ಸಲಹೆಗಳನ್ನ ತಿಳಿಸ್ಕೊಡ್ತಾ ಬಂದಿದ್ದೀವಿ. ಇನ್ನು ಇತ್ತೀಚಿನ ದಿನಗಳಲ್ಲಿ ಭಾರತೀಯರನ್ನ ಕಾಡ್ತಿರುವ ಒಂದು ದೊಡ್ಡ ಸಮಸ್ಯೆ, ಒಂದು ದೊಡ್ಡ ರೋಗ ಅಂತಂದ್ರೆ ಅದು ಹೃದ್ರೋಗ ಸಮಸ್ಯೆ. ಹಾರ್ಟ್ ಅಟ್ಯಾಕ್ನಿಂದ ಸಾಕಷ್ಟು ಜನರು ಸಾವನ್ನಪ್ತಾ ಇದ್ದಾರೆ. ಯಾಕೆ? ಇದಕ್ಕೆ ಕಾರಣ ಏನು? ಇದನ್ನ ಯಾವ ರೀತಿ ಟ್ರೀಟ್ ಮಾಡಬಹುದು? ಹೆರಿಡಿಟಿಯಿಂದಲೂ ಕೂಡ ಇದು ಕ್ಯಾರಿ ಆಗತ್ತಾ? ಈ ಒಂದು ಹೃದ್ರೋಗ ಸಮಸ್ಯೆ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಹೋಗೋಣ. ಇದರ ಒಂದು ಅವೇರ್ನೆಸ್ ಅನ್ನ ಮೂಡಿಸೋ ಕಾರ್ಯಕ್ರಮ ಇವತ್ತಿಂದಾಗಿದೆ. ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ಸ್ನ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್ ರಾಹುಲ್ ಪಾಟೀಲ್, ಕಾರ್ಡಿಯಾಲಜಿಸ್ಟ್, ಹೆಡ್ ಯಂಗ್ ಏಜ್ ಹಾರ್ಟ್ ಅಟ್ಯಾಕ್ ಡಿವಿಷನ್, ಜಯದೇವ ಹಾಸ್ಪಿಟಲ್, ಬೆಂಗಳೂರಿನಿಂದ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ತೆ. ಇನ್ನು ಡಾಕ್ಟರ್ ಶ್ರೀ ರಂಗ P.C, MBBS, MD, DM, ಪ್ರೊಫೆಸರ್ ಆಫ್ ಕಾರ್ಡಿಯಾಲಜಿ, ಶ್ರೀ ಕನ್ನಯ್ಯ ಡಯಾಗ್ನೋಸ್ಟಿಕ್ಸ್ ಅಂಡ್ ಚೆಸ್ಟ್ ಪೇನ್ಸ್ ಕ್ಲಿನಿಕ್, ನಂದಿನಿ ಲೇಔಟ್, ಬೆಂಗಳೂರಿನಿಂದ. ಡಾಕ್ಟರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಡಾಕ್ಟರ್ ವಸೀಂ ನದಾಫ್, MBBS, MD, DNB, ಶ್ರೀ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯೋವಾಸ್ಕುಲರ್ ಸೈನ್ಸಸ್, ಮಲ್ಲೇಶ್ವರಂ, ಬೆಂಗಳೂರಿನಿಂದ. ಡಾಕ್ಟರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ರಾಹುಲ್ ಅವರೇ, ಈಗ ಇತ್ತೀಚಿನ ದಿನಗಳಲ್ಲಿ ಭಾರತೀಯರನ್ನ ಹೆಚ್ಚಾಗಿ ಕಾಡ್ತಾ ಇದೆ ಈ ಹೃದ್ರೋಗ ಸಮಸ್ಯೆ. ಕಾರಣ ಏನು? ಯಾವೆಲ್ಲ ರೀತಿಯ ಹೃದ್ರೋಗ ಸಮಸ್ಯೆಗಳಿದಾವೆ? ಯಾಕೆ ಹೆಚ್ಚಾಗ್ತಾ ಇದೆ ದಿನೇ ದಿನೇ ಅಂತ? ಕರೆಕ್ಟ್. ಮೊದಲೇದೇನೆಂದರೆ, ನಮ್ಮ ಜನರಲ್ಲಿ ಈ ಹೃದಯ ರೋಗ ಅಂದ ತಕ್ಷಣ, ಹಾರ್ಟ್ ಡಿಸೀಸ್ ಅಂದ ತಕ್ಷಣ ಯಾವಾಗಲೂ ಫಸ್ಟ್ ಹಾರ್ಟ್ ಅಟ್ಯಾಕ್ ಅಂತಲೇ ಮಾತಾಡೋದು ಯೂಶುವಲ್ ಆಗಿ. ಬಟ್ ಜಸ್ಟ್ ಇದು ಒಂದು ಪಬ್ಲಿಕ್ ಎಜುಕೇಷನ್ ಪ್ರೋಗ್ರಾಮ್ ಆಗಿದ್ದಕ್ಕೆ ಒಂದು ಪಾಯಿಂಟನ್ನು ಕ್ಲಿಯರ್ ಮಾಡಬೇಕಂದ್ರೆ, ಹಾರ್ಟ್ ಡಿಸೀಸಸ್ಸಲ್ಲಿ ಒಂದು 6ರಿಂದ 8 ಬಗೆ, ಒಂದು 8 ಕ್ಯಾಟಗರಿಗಳಲ್ಲಿ ಬರುತ್ತೆ. ಅಂದರೆ ಹೃದಯದ ಕವಟಗಳು ಅಥವಾ ವ್ಯಾಲ್ವ್ಸ್ ಇನ್ವಾಲ್ವ್ ಆದಾಗ ಅದನ್ನು ವ್ಯಾಲ್ವುಲಾರ್ ಹಾರ್ಟ್ ಡಿಸೀಸ್ ಅಂತ ಕರಿತೀವಿ. ಹುಟ್ಟಿದಾಗಿಂದನೇ ಹಾರ್ಟ್ ಡಿಸೀಸ್ ಬಂದಾಗ ಅದನ್ನು ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂತ ಕರಿತೀವಿ. ಹೃದಯ ರಕ್ತನಾಳ ಒಳಗೆ ಬ್ಲಾಕೇಜ್ ಬಂದಾಗ ಅದನ್ನು ಕೊರ್ನರಿ ಆರ್ಟರಿ ಡಿಸೀಸ್ ಅಂತ ಕರಿತೀವಿ. ಈ ಥರ ಹಲವಾರು ಬಗೆಗಳು, ಕ್ಯಾಟಗರೀಸ್ಗಳು ಇದ್ದಾವೆ. ಅದರಲ್ಲಿ ನಮ್ಮ ದೇಶದಲ್ಲಿ ಯಾವ ಹೃದಯ ಕಾಯಿಲೆ ಜಾಸ್ತಿ ಇದೆ ಅಂತ ಅನ್ಬೇಕಂದ್ರೆ, ಒಂದು 25-30 ವರ್ಷ ಹಿಂದೆ ನಮ್ಮ ದೇಶ ಇನ್ನೂ ಒಂದು ಅಂಡರ್ ಡೆವಲಪ್ಡ್ ಅಥವಾ ಡೆವಲಪಿಂಗ್ ಕಂಟ್ರಿ ಆದಾಗ, ಆವಾಗ ಇದು ನಮ್ಮ ದೇಶನ ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಕರಿತಿದ್ರು. ಯಾಕಂದರೆ ಈ ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಸ್ವಲ್ಪ ಲೋವರ್ ಮಿಡಲ್ ಸೋಷೋ ಎಕನಾಮಿಕ್ ಸ್ಟೇಟಸ್ಸಲ್ಲಿ, ಓವರ್ ಕ್ರೌಡಿಂಗಲ್ಲಿ ಇನ್ಫೆಕ್ಷನ್ಗಳಾದಾಗ ಅದರಿಂದ ಆಗುವ ಹಾರ್ಟ್ ಕಾಯಿಲೆಗಳು ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಕರಿತೀವಿ. ಸೊ 25-30 ವರ್ಷಗಳಿಂದ ಅದು ತುಂಬ ಕಾಮನ್ ಆಗಿತ್ತು. ಬೇರೆ ಕಾಯಿಲೆಗಳನ್ನು ಇದ್ದವು. ನಂತರ ಏನಾಯಿತು, ವೆರಿ ರ್ಯಾಪಿಡ್ ಇಂಡಸ್ಟ್ರಿಯಲೈಸೇಷನ್ನು, ಡೆವಲಪ್ಮೆಂಟು, ಸಾಫ್ಟ್ವೇರು, ಟೆಕ್ನಿಕಲ್ಲು ಎಲ್ಲ ಬಂದಾಗ ಇದೆಲ್ಲ ಸ್ವಲ್ಪ ಸೀನು ಬದಲಾಗ್ತಾ ಬಂತು. ಅಂದ್ರೆ ಏನಾಯ್ತು, ಲೈಫ್ ಸ್ಟೈಲ್ ಡಿಸೀಸಸ್ ಹೆಚ್ಚಾಗ್ತಾ ಬಂತು. ಅಂದ್ರೆ ಏನು, ಸೆಡೆಂಟ್ರಿ ಲೈಫ್ ಸ್ಟೈಲು, 12 to 14 ಅವರ್ಸ್ ಕಂಪ್ಯೂಟರ್ ಮುಂದೆ ವರ್ಕ್ ಮಾಡೋದು, ಫಾಸ್ಟ್ ಫುಡ್ ಡಯಟು, ಸ್ಮೋಕಿಂಗು, ಆಲ್ಕೋಹಾಲು, ಇಂಥವೆಲ್ಲ ಪಾಯಿಂಟ್ಸ್ಗಳು ಜಾಸ್ತಿ ಆಗ್ತಾ ಈ ಲೈಫ್ ಸ್ಟೈಲ್ ಡಿಸೀಸಸ್, ಅಂದ್ರೆ ಅದರಿಂದ ಬರೋದು ಶುಗರ್, BP, ಕೊಲೆಸ್ಟ್ರಾಲ್. ಅವಾಗೇನಾಯ್ತು, ನಮ್ಮ ದೇಶ ಡಯಾಬೆಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಆಯ್ತು. ನಂತರ ಇದ್ರ ಆಫ್ಟರ್ ಎಫೆಕ್ಟ್ಸ್ ಏನಂದ್ರೆ, ಈ 3 ಕಾರಣಗಳಿಂದ ಹಾರ್ಟ್ ಪೈಪ್ ಅಂದರೆ ಹೃದಯ ರಕ್ತನಾಳ ಒಳಗೆ ಬ್ಲಾಕೇಜಸ್ ಡೆವಲಪ್ ಆಗೋದು, ಕೊಲೆಸ್ಟ್ರಾಲ್ ಬ್ಲಾಕೇಜ್ ಆಗೋದು, ಅದರಲ್ಲಿಂದ ಯಂಗ್ ಏಜಲ್ಲಿ ಹಾರ್ಟ್ ಅಟ್ಯಾಕ್ಗಳಾಗೋದು ಅದು ಜಾಸ್ತಿ ಆಯಿತು. ಅದರಿಂದ ಈಗ ಪ್ರೆಸೆಂಟ್ ಸಿಚುವೇಶನ್ ಏನಂದರೆ, ಇನ್ನು ಕೆಲವೇ ವರ್ಷಗಳಲ್ಲಿ ನಾವು ಇದನ್ನು ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂದರೆ, ಇನ್ನು ಕೆಲವೇ ವರ್ಷಗಳಲ್ಲಿ ವಿ ವಿಲ್ ಬಿ ದ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಸೊ ಇದು ಈಗ ಪ್ರೆಸೆಂಟ್ ಸಿಚುವೇಶನ್ ಆಫ್ ಇಂಡಿಯಾ. ಡಾಕ್ಟರ್ ಶ್ರೀರಂಗ ಅವರೇ, ಈಗ ಫ್ಯಾಮಿಲಿ ಹಿಸ್ಟರಿ ಇದ್ದಾಗ, ಅಂದರೆ ಒಂದು ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಒಬ್ರಿಗೆ ಈ ರೀತಿ ಹೃದಯ ಸಂಬಂಧಿ ಕಾಯಿಲೆ ಇತ್ತು, ಡಿಸೀಸ್ ಇತ್ತು ಅಂತಂದಾಗ ಅದು ಯಾವ ರೀತಿಯ ಒಂದು ರೋಲನ್ನು ಪ್ಲೇ ಮಾಡುತ್ತೆ ಇಂಡಿಯನ್ ಫ್ಯಾಮಿಲೀಸಲ್ಲಿ ಎಸ್ಪೆಷಲಿ? ಸೊ ಆ ರೀತಿ ಇದ್ದಾಗ ಅವರ ಫ್ಯಾಮಿಲಿಯಲ್ಲಿ ಡಯಾಬಿಟಿಸ್ ಅಥವಾ BP ಈ ರೀತಿ ಇದ್ದರೆ ಅದು ಕೂಡ ಯಾವ ರೀತಿ ಇನ್ಫ್ಲೂಯೆನ್ಸ್ ಮಾಡುತ್ತೆ? ತುಂಬ ಹಿರಿಯರಿಗೆ ಇದ್ದ ಕಾಯಿಲೆ ಇದು ಹೃದ್ರೋಗ. ಅಂದರೆ ತುಂಬ 60 ವರ್ಷ 70 ವರ್ಷದವರೆಗೆ ಬರ್ತಾ ಇದ್ದ ಕಾಯಿಲೆ ಇವತ್ತು 30 ವರ್ಷ 25 ವರ್ಷ ಈ ಥರ ಎಲ್ಲ ನಾವು ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇದಕ್ಕೆ ಹಲವಾರು ಕಾರಣ ಇರ್ಬೋದು. ಬಟ್ ಅದರಲ್ಲಿ ಬಂದು ಜೆನೆಟಿಕ್ ಕಾಸ್ ಅಂತ ಕರಿತೀವಿ. ಅಂದರೆ ತಂದೆ ತಾಯಿಲಿ, ಅಜ್ಜಿ ತಾತ ಯಾರಿಗೋ ಕೊಲೆಸ್ಟ್ರಾಲ್ ಇಲ್ಲ ಶುಗರ್ BP ಈ ಥರ ಇದ್ದರೆ ಆಲ್ಮೋಸ್ಟ್ 2 ಪಟ್ಟು ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಬಟ್ ಅದು 40 ವರ್ಷ ಇಲ್ಲ 50 ವರ್ಷದ ಮೇಲೆ ಕಾಣ್ತಾ ಇದ್ವಿ. ಬಟ್ ಇವಾಗ ಅದೆಲ್ಲ 30 ವರ್ಷಕ್ಕೆ ಬಂದಿದೆ. ಇವನ್ 25 ಇಯರ್ಸ್ಗೆಲ್ಲ ನೋಡ್ತಾ ಇದ್ವಿ ಹಾರ್ಟ್ ಅಟ್ಯಾಕ್. ಆ್ಯಂಡ್ ಪ್ರಾಬ್ಲಿ ನಾವು ಇವಾಗ ಪ್ರೆಸೆಂಟ್ ಸಿನಾರಿಯೋ ನೋಡಿದ್ರೆ ಆಲ್ಮೋಸ್ಟ್ 35 to 45 ಇಯರ್ಸ್ ಏನಿದೆ, 35ರಿಂದ 45 ವರ್ಷ ಅವ್ರಿಗೆ ಅತಿ ಹೆಚ್ಚು ಹೃದ್ರೋಗ ತೊಂದರೆ ಕಾಣಿಸ್ತಾ ಇದೆ. ಸೊ ಒಂದು ಸತಿ ನಿಮಗೆ ಜೆನೆಟಿಕ್ ಫ್ಯಾಕ್ಟರ್ ಅಂದರೆ ಈಗ ಹೈಪರ್ ಟೆನ್ಷನ್ ಇರ್ಬೋದು, BP, ಸಕ್ಕರೆ ಕಾಯಿಲೆ ಅಥವಾ ಕೊಲೆಸ್ಟ್ರಾಲ್ ಇರೋದು, ಈ ಥರ ಏನಾದರೂ ಇದ್ದರೆ ಈ ಹೃದ್ರೋಗ ಸಮಸ್ಯೆ ಏನಾಗುತ್ತೆ, ಆಲ್ಮೋಸ್ಟ್ 2 ಪಟ್ಟು ಆಗುತ್ತೆ.
ಸೊ ಅದು ನಾವು 50 ವರ್ಷದ ಮೇಲೆ ಮುಂಚೆ ಸ್ವಲ್ಪ ಪರೀಕ್ಷೆ ಅತಿ ಹೆಚ್ಚಾಗಿ ಮಾಡ್ತಾಯಿದ್ವಿ. ಈಗ ಅದು ಬಂದು 30 ವರ್ಷದಿಂದನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಮತ್ತು ಫ್ಯಾಮಿಲಿ ಹಿಸ್ಟ್ರಿ ಏನು ಇಲ್ಲದೇ ಇದ್ರೂ ಕೂಡ ಅಂದರೆ ಅವ್ರದ್ದು ವಂಶ ಪಾರಂಪರ್ಯವಾಗಿ ಏನಾದ್ರು ಹೃದ್ರೋಗ ಇದ್ದರೆ ಅಂಥವ್ರಿಗೆ ಹೃದ್ರೋಗ ಚಾನ್ಸಸ್ ಬರೋದು ತುಂಬ ಆಲ್ಮೋಸ್ಟ್ ದ್ವಿಗುಣ ಆಗುತ್ತೆ. ಈಗ ಶುಗರ್ ಇದ್ದರೆ 25% ಜನಕ್ಕೆ ಬಂದರೆ ಈ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಅದು 45% ಆಗೋ ಚಾನ್ಸ್ ಇರುತ್ತೆ. ಆದ್ದರಿಂದ ಈ ಎಸ್ಪೆಷಲಿ ಇದು ವಂಶ ಪಾರಂಪರ್ಯವಾಗಿ ಏನಾದರೂ ಹೃದ್ರೋಗ ತೊಂದರೆ ಇದ್ದರೆ ಅವರು ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಡಾಕ್ಟರ್ ವಸೀಂ ಅವರೇ, ಈಗ ಈ ರೀತಿ ಫ್ಯಾಮಿಲಿ ಹಿಸ್ಟರಿ ಇದೆ ಅಂತಂದಾಗ ಆ ರಿಸ್ಕ್ ಎಲ್ರಿಗೂ ಕೂಡ ಕ್ಯಾರಿ ಆಗುತ್ತಾ ಫ್ಯಾಮಿಲಿಯಲ್ಲಿ ಅಂತ? ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ಇಟ್ ಇಸ್ ನಾಟ್ ಮ್ಯಾಂಡೇಟ್ರಿ ಎಲ್ಲರಿಗೆ ಆಗಬೇಕಂತ. ಸೊ ಸಪೋಸ್ ಸಮ್ ಫ್ಯಾಮಿಲಿಯಲ್ಲಿ ಹಾರ್ಟ್ ಡಿಸೀಸ್ ಇದೆ, ಇಟ್ ಈಸ್ ನಾಟ್ ಮ್ಯಾಂಡೇಟ್ರಿ ದಟ್ ಎವ್ರಿ ಒನ್ ವಿಲ್ ಹ್ಯಾವ್ ಅ ಹಾರ್ಟ್ ಡಿಸೀಸ್. ಸೊ ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡ್ಕೋಬೇಕು ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ಏನು. Family history can be modifiable, non-modifiable. So one is genetic, which we cannot change, which is comes from the genes. One more is we have to also see family history, which is the not it is we call it like a false family history. What type of food they are consuming at home, what type of oil they are using, how are their lifestyle, how they deal with stress. So that becomes a modifiable family history. So that can be counted at that level. So ಇನ್ನೊಂದು ಕಡೆ genes, whatever genes what we have. So these genes we cannot alter, but people who have this risk, now premature vascular disease ಅಂತೀವಿ. So what is this premature vascular disease? So ಕೆಲವು ಪೇಷಂಟ್ಸ್ ಬರ್ತಾರೆ, ಅವರು ಬಂದು ಹೇಳ್ತಾರೆ ನಮ್ಮ ಫ್ಯಾಮಿಲಿಲಿ ಹಾರ್ಟ್ ಅಟ್ಯಾಕ್ ಇದೆ. ಸೊ ವೆನ್ ವಿ ಆಸ್ ದೆಮ್, ಅವ್ರದ್ದು ಏಜ್ ಆಫ್ ಹಾರ್ಟ್ ಅಟ್ಯಾಕ್ ಆಫ್ ದ ಫಾದರ್ ಆರ್ ರಿಲೇಟಿವ್ಸ್ ವುಡ್ ಬಿ 65-70. ಸೊ ದ್ಯಾಟ್ ಡಸಂಟ್ ಅಕೌಂಟ್ ಟು ಫ್ಯಾಮಿಲಿ ಹಿಸ್ಟ್ರಿ. ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ಪ್ರಿಮೆಚ್ಯೂರ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂದರೆ ಏಜ್ ಆಫ್ ದ ಫಾದರ್ ಶುಡ್ ಬಿ ಲೆಸ್ ದೆನ್ 55 years or age of the mother should be less than 60 years. Then only we consider them as a risk factor for premature vascular disease. So ಅಲ್ಲಿ ಆ ಕಂಡೀಷನ್ಲಿ ನಾವು ಏನು ಮಾಡಬೇಕು? So they should take care of certain things like diet, most important diet. They should have a balanced diet, balanced nutrition. Then they should have a regular exercise. So how much exercise? According to the American Heart Association, they say 150 minutes of per week of moderate intensity activity, like brisk walking or cleaning windows, cleaning home. That accounts to moderate activity. So they have to do it 150 minutes a week. Then comes lifestyle modification. They should be absolute refrain ಮಾಡಬೇಕು alcohol, smoking ಇಂದ. So this how they can do. Apart from this, yearly checkup, like they can go for treadmill test every yearly, and also assess risk for sudden cardiac deaths in form of arrhythmias. So evaluate ಮಾಡಬೇಕು whether they are at risk for arrhythmias. ಓಕೆ ಡಾಕ್ಟರ್, ಇದು ಡಾಕ್ಟರ್ ರಾಹುಲ್ ಅವರೇ, ಇವತ್ತಿನ ಜಗತ್ತನ್ನ ನೋಡ್ತಾ ಹೋದ್ರೆ ತುಂಬಾ ಫಾಸ್ಟ್, ಎಲ್ಲರೂ ತುಂಬಾ ಫಾಸ್ಟ್ ಆಗಿ ಮೂವ್ ಆಗ್ತಿರ್ತಾರೆ. ಸೊ ಪ್ರೆಷರ್ ಅನ್ನೋದು ಬಹಳಷ್ಟಿರುತ್ತೆ. ಸೊ ಆ ಪ್ರೆಷರ್ನಲ್ಲಿ ಈ ರೀತಿ ಹಾರ್ಟ್ ಡಿಸೀಸ್ಗಳನ್ನ ಅವಾಯ್ಡ್ ಮಾಡೋದು ಯಾವ ರೀತಿ, ಎಷ್ಟು ರಿಸ್ಕನ್ನು ಇದು ತರಬಹುದು ಸ್ಟ್ರೆಸ್ಫುಲ್ ಲೈಫ್ ಅಂತ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ಗೆ ಸಂಬಂಧಪಟ್ಟಂತೆ? ಈ ಸ್ಟ್ರೆಸ್ ಆ್ಯಂಡ್ ಟೆನ್ಷನ್ ಹ್ಯಾಸ್ ಬಿಕಮ್ ಡೈಲಿ ಲೈಫ್ದ ಒಂದು ಭಾಗವಾಗಿದೆ. ಅದನ್ನು ನಾವು ಕಂಪ್ಲೀಟ್ಲಿ ಅವಾಯ್ಡ್ ಮಾಡೋದಕ್ಕೂ ಆಗಲ್ಲ. ಅದ್ರ ಜೊತೆಗೆ ನಾವು ಕಂಡು ಬಂದಂತೆ ಏನು, ಈ ಯಂಗ್ ಏಜ್ ಹಾರ್ಟ್ ಅಟ್ಯಾಕ್ಸ್ ಇತ್ತೀಚೆಗೆ ಬಹಳ ಸಂಖ್ಯೆ ಜಾಸ್ತಿ ಆಗ್ತದೆ. ಸೊ ಯಾವ ರೀತಿ ಈ ಸ್ಟ್ರೆಸ್ ಹಾರ್ಟ್ ಅಟ್ಯಾಕ್ನ ಕಾಸ್ ಮಾಡ್ಬೋದು ಅಂತಂದು ಯೋಚನೆ ಮಾಡಿದಾಗ ಅದು 3 ಕಾರಣಗಳಿರ್ತವೆ. ಒಂದೇನಂತಂದರೆ, ಒಂದು ಇಂಡೈರೆಕ್ಟ್ ಕಾರಣ, ಅಂದರೆ ಸ್ಟ್ರೆಸ್ ಟೆನ್ಷನ್ ಜಾಸ್ತಿ ಆದಾಗ ಸಾಧಾರಣ ವ್ಯಕ್ತಿ ಏನು ಮಾಡ್ತಾನೆ, ಒಂದು ನಿದ್ದೆ ಕಮ್ಮಿ ಆಗುತ್ತೆ. ಎರಡನೇದೇನು, ಸ್ಮೋಕಿಂಗು, ಆಲ್ಕೋಹಾಲು. ಆ ಸ್ಟ್ರೆಸ್ನ ಕಮ್ಮಿ ಮಾಡ್ಕೋಬೇಕು ಅಂತನೋ ಇದರಲ್ಲಿ ಸ್ಮೋಕಿಂಗು, ಆಲ್ಕೋಹಾಲಿಗೆ ಭಾಗಿಯಾಗ್ತಾನೆ. ಹಂಗಾದಾಗ ಅದರಿಂದ ಆಗುವ ಹಾರ್ಟ್ ಅಟ್ಯಾಕ್, ಹಾರ್ಟ್ ಮೇಲೆ ಎಫೆಕ್ಟ್ಸ್ ಅದು ಒಂದು ಕಾರಣ. ಎರಡನೇ ಕಾರಣ ಏನಂತಂದರೆ, ನಮ್ಮ ದೇಹದಲ್ಲಿ ಒಂದು ವೆರಿ ಡೆಲಿಕೇಟ್ ಹಾರ್ಮೋನಲ್ ಬ್ಯಾಲೆನ್ಸ್ ಇರುತ್ತೆ. ಆ ಹಾರ್ಮೋನಲ್ ಬ್ಯಾಲೆನ್ಸಿಂದನೇ ನಮ್ಮ ಡೇ ಟು ಡೇ ಲೈಫ್ ಸ್ಟೈಲ್, ಅಂದರೆ ನಾವು ಯಾವಾಗ ನಿದ್ದೆ ಮಾಡ್ತೀವಿ, ಹೇಳ್ತೀವಿ, ಯಾವಾಗ ಹಸಿವು ಆಗ್ತದೆ, ಆ ಥರ ಒಂದು ಸರ್ಕೇಡಿಯನ್ ರಿದಮ್ ಅನ್ನೋ ಒಂದು ಡೈಲಿ ಕ್ಲಾಕ್ ಇರುತ್ತೆ ಮೈಯಲ್ಲಿ. ಸೊ ನಾವು ಸ್ಟ್ರೆಸ್ ತಗೊಂಡಾಗ ಈ ಡೆಲಿಕೇಟ್ ಹಾರ್ಮೋನಲ್ ಬ್ಯಾಲೆನ್ಸ್ ಡಿಸ್ಟರ್ಬ್ ಆಗುತ್ತೆ. ಆ ಹಾರ್ಮೋನಲ್ ಬ್ಯಾಲೆನ್ಸ್ ಡಿಸ್ಟರ್ಬ್ ಆದಾಗ ನಮ್ಮ ಬಾಡಿ ಮೆಟಬಾಲಿಸಮ್, ಅಂದರೆ ನಮ್ಮ ದೇಹದ ಜೀರ್ಣಶಕ್ತಿ ಕಂಪ್ಲೀಟ್ಲಿ ಡಿಸ್ಟ್ರಪ್ಟ್ ಆಗುತ್ತೆ. ಅದರಿಂದ ಏನಾಗೋದು, ಸ್ಟ್ರೆಸ್ ಟೆನ್ಷನ್ನಿಂದ ಶುಗರ್, BP ಬರೋದು, ಆಮೇಲೆ ಒಬೇಸಿಟಿ ಬರೋದು. ಭಾಳಷ್ಟು ಜನ ಹೇಳ್ತಾರೆ, ನಾ ಇಡೀ ದಿವಸ ವರ್ಕ್ ಮಾಡ್ತಿದ್ದೀನಿ, ಎಷ್ಟು ಸ್ಟ್ರೆಸ್ ಇದೆ, ಟೆನ್ಷನ್ ಇದೆ, ಆದ್ರೂ ನಾನು ದಪ್ಪ ಆಗ್ತಿದ್ದೀನಿ ಅಂತ ಹೇಳ್ತಾರೆ. ಅದರಲ್ಲಿ ಏನಂತಂದರೆ, ಈ ಸ್ಟ್ರೆಸ್ಸಿಂದನೂ ಒಬೇಸಿಟಿ, ಸ್ಟ್ರೆಸ್ ಕ್ಯಾನ್ ಇಟ್ ಸೆಲ್ಫ್ ಕಾಸ್ ಒಬೇಸಿಟಿ. ಸೊ ಅದು ಎರಡನೇ ಕಾರಣ, ಅದರಿಂದ ಹಾರ್ಟ್ ಅಟ್ಯಾಕ್ಗಳು ಆಗ್ಬೋದು. ಮೂರನೇ ಕಾರಣ ಅಂದರೆ ಎಕ್ಸ್ಟ್ರೀಮ್ ಸ್ಟ್ರೆಸ್, ಅಂದರೆ ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಾವು ಎಕ್ಸ್ಟ್ರೀಮ್ ಸ್ಟ್ರೆಸ್ ತೊಗೊಂಡಾಗ ಡೈರೆಕ್ಟ್ ನರ್ವ್ ಸಿಗ್ನಲ್ಸ್ ಟು ದ ಹಾರ್ಟ್ ಎಕ್ಸಸ್ ಆಗಿ ಇದು ಬಂದಾಗ, ಅಂತಹ ಟೈಮಲ್ಲಿ ಸಡನ್ ಹಾರ್ಟ್ ರೇಟ್ ವೇರಿಯಬಿಲಿಟಿ, ಅಂದರೆ ನಮ್ಮ ಹಾರ್ಟ್ ಎದೆ ಹೊಡೆತ ವೇರಿಯೇಷನ್ ಆಗೋದು, ಸಡನ್ ಇವೆಂಟ್ಸ್ ಆಗೋದು, ಸಡನ್ ಹಾರ್ಟ್ ಬೀಟ್ ಸ್ಟಾಪ್ ಆಗೋದು, ಆ ಥರ ಕಾರಣಗಳಾಗ್ಬೋದು. ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ.
ಬ್ರೇಕ್ನ ಬಳಿಕ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್ ಶ್ರೀರಂಗ ಅವರೇ, ಈಗ ಫಾರ್ ಎಕ್ಸಾಂಪಲ್ ಇಂಡಿಯನ್ಸ್ಗೆ ಸ್ಕ್ರೀನಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಈಗ ಯಾವ ಒಂದು ಏಜಲ್ಲಿ ಇಂಡಿಯನ್ಸು ಸ್ಕ್ರೀನಿಂಗನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ, ಜೊತೆಗೆ ಯಾವ ರೀತಿಯ ಒಂದು ಇಂಪಾರ್ಟೆಂಟ್ ರೋಲನ್ನು ಇದು ಪ್ಲೇ ಮಾಡುತ್ತೆ ಅಂತ? ಆ್ಯಕ್ಚುಲಿ ಭಾರತೀಯರು ನಾವೆಲ್ಲ ಆಲ್ಮೋಸ್ಟ್ ವೆಸ್ಟರ್ನ್ ಸಂಸ್ಕೃತಿಗೆ ಆಲ್ಮೋಸ್ಟ್ ಆ ಕಡೆ ಹೋಗ್ತಾ ಇದ್ದೀವಿ. ಅದರಿಂದ ನಾವು ಆಲ್ಮೋಸ್ಟ್ 40 ವರ್ಷ ಆದಮೇಲೆ ನಾವು ಮುಂಚೆ ಐ ಥಿಂಕ್ ಹಾರ್ಟ್ ಸ್ಕ್ರೀನಿಂಗ್ ಮಾಡಬೇಕಂತ ಹೇಳ್ತಾ ಇದ್ವಿ. ಆದರೆ ಈಗ ನಮ್ಮದೆಲ್ಲ ಲೈಫ್ ಸ್ಟೈಲ್ ಚೇಂಜಸ್ ಆಗಿದೆ. ನಾವು ದಿನನಿತ್ಯ ವ್ಯಾಯಾಮ ಮಾಡೋದು ಕಡಿಮೆ ಆಗಿದೆ, ಊಟದ ಹ್ಯಾಬಿಟ್ಸ್ ಚೇಂಜ್ ಆಗಿದೆ, ಹೈ ಕೊಲೆಸ್ಟ್ರಾಲ್ ಡಯಟ್ಸ್ ತೊಗೊಳ್ತಾ ಇದ್ದೀವಿ. ಹಾಗೂ ನಾವೀಗ ಸ್ಟ್ರೆಸ್ಸು ಟೆನ್ಷನಿಂದ ಏನಾಗಿದೆ, ಬ್ಲಡ್ ಪ್ರೆಷರ್ ಕೂಡ ಬಂದಿದೆ. ಈ ಬ್ಲಡ್ ಪ್ರೆಷರ್ ಜಾಸ್ತಿ ಆದರೆ ಏನಾಗುತ್ತೆ ಅಂದರೆ ಅದು ಹಾರ್ಟಲ್ಲಿ ಎಂಡೋಥಿಲಿಯಂ ಅಂತ ಒಂದು ಸ್ಟ್ರಕ್ಚರ್ ಇರುತ್ತೆ, ಅಂದರೆ ಒಳಪದರ, ರಕ್ತನಾಳದ ಒಳಪದರ, ಅದು ಫಸ್ಟ್ ಡ್ಯಾಮೇಜ್ ಆಗುತ್ತೆ. ಅಲ್ಲಿಂದ ಡ್ಯಾಮೇಜ್ ಆಗಿದ್ದು ಆಲ್ಮೋಸ್ಟ್ ಅದು ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ಗೆ ಕಾರಣ ಆಗ್ಬೋದು. ಅಧಿಕ ರಕ್ತದೊತ್ತಡ ಇರೋರಿಗೆ ಆ ಒಳಪದರ ಡ್ಯಾಮೇಜ್ ಆಗಿ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಆಗಿ ಅದೇನಾದರೂ ನಿಂತಿದ್ರೆ ಕೂಡ ಅದು ಮುಂದುವರಿಯೋ ಕಾಯಿಲೆ ಕೂಡ ಮುಂದೆ ಬೇರೆ ಕಡೆ ಆಗೋದು, ಮತ್ತೆ ಪದೇ ಪದೇ ಹಾರ್ಟ್ ಅಟ್ಯಾಕ್ ಆಗೋದು, ಸ್ಟ್ರೋಕ್ ಆಗೋದು, ಈ ಥರ ಎಲ್ಲ ಜಾಸ್ತಿ ಆಗುತ್ತೆ. ಇದು ಆಲ್ಮೋಸ್ಟ್ 40 to 45% ಜಾಸ್ತಿ ಆಗುತ್ತೆ ಇದು ರಕ್ತದೊತ್ತಡ ಇರೋದಕ್ಕೆ. ಆದ್ದರಿಂದ ನಾವು ಏನು 40 ವರ್ಷ ಆಯ್ತು, ಇವಾಗ ಕಡಿಮೆ ಆಗಿದೆ. ಅದು 25ರಿಂದ 30 ವರ್ಷದವರು ಡೆಫಿನೆಟ್ಲಿ ಎಲ್ಲರೂ ಕೂಡ ಯಾವುದೇ ನಿಮಗೆ ಸಿಂಪ್ಟಮ್ ಬರಲಿ, ಯಾವುದೇ ಒಂದು ತೊಂದರೆ ಕಾಣಿಸ್ಕೊಳ್ಳಿ, ಅದೇನು ಎದೆ ಭಾಗದಲ್ಲಿ ನೋವು ಅಂತಲೇ ಇಲ್ಲ, ಉಪ್ಸ ಬರೋದು, ತಲೆ ಸುತ್ತು ಬರೋದು, ಅಥವಾ ಕೈ ನೋವು ಬರೋದು, ಸುಸ್ತಾಗೋದು, ತುಂಬ ಬೆವರು ಬರೋದು, ಇದು ಯಾವುದೇ ಕೂಡ ಒಂದು ಹೃದ್ರೋಗದ ಸಿಂಪ್ಟಮ್ ಇರ್ಬೋದು. ಹಾಗೂ ನಾವು ಬುಕ್ಸ್ ಓದಿ ಸಿಂಪ್ಟಮ್ಸ್ನ ತಿಳ್ಕೊಬೋದು, ಬಟ್ ಕಾಯಿಲೆಗಳು ಯಾವುದು ಬುಕ್ಸ್ ಓದಲ್ಲ. ಅದರಿಂದ ಸಿಂಪ್ಟಮ್ಸ್ ಯಾವ ರೀತಿ ಬೇಕಾದ್ರೂ ಬರ್ಬೋದು. ಸೊ ಡೆಫಿನೆಟ್ಲಿ ಇವರೆಲ್ಲ ಒಂದು ಶುಗರ್ ಟೆಸ್ಟ್ ಮಾಡಬೇಕಾಗುತ್ತೆ, ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಬೇಕು, ಕಿಡ್ನಿದೊಂದು ಮಾಡ್ಕೋಬೇಕಾಗುತ್ತೆ. ಹಾಗೂ ಹಾರ್ಟ್ದು ವೆರಿ ಇಂಪಾರ್ಟೆಂಟ್, ECG, ECO, TMT ಮಾಡ್ಕೊಳ್ಳೇಬೇಕು. ಅದರಲ್ಲೂ ಕೂಡ ಈ ಫ್ಯಾಮಿಲಿ ಹಿಸ್ಟ್ರಿ, ಶುಗರ್ ಇರೋವಂಥವ್ರು, ಪ್ಲಸ್ ಕೊಲೆಸ್ಟ್ರಾಲ್ ಇರೋರು, ಪ್ಲಸ್ BP ಜಾಸ್ತಿ ಇರೋರು ಅವ್ರು ರೆಗ್ಯುಲರ್ ಆಗಿ ಇಷ್ಟು ಚೆಕ್ಗಳನ್ನ ಮಾಡ್ಕೊಳ್ಳೇಬೇಕಾಗುತ್ತೆ. ಓಕೆ ಡಾಕ್ಟರ್. ಏನು ಡಾಕ್ಟರ್ ವಸೀಮ್ ಅವರೇ, ಈಗ ಆಹಾರ ಅನ್ನೋದು ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಸೊ ಒಬ್ಬ ವ್ಯಕ್ತಿ ತನ್ನ ಲೈಫ್ ಸ್ಟೈಲ್ನಲ್ಲಿ ಈ ಡಯಟರಿ ಮಾಡಿಫಿಕೇಶನ್ಸ್ ಅಂತ ಮಾಡಿದಾಗ ಆ ಡಯಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ, ಆ್ಯಂಡ್ ಯಾವ ರೀತಿಯ ಒಂದಷ್ಟು ಡಯಟರಿ ಮಾಡಿಫಿಕೇಶನ್ಸ್ನ ನೀವು ಸಜೆಸ್ಟ್ ಮಾಡ್ತೀರಾ ಈ ಕಾರ್ಡಿಯೋವ್ಯಾಸ್ಕ್ಯುಲರ್ ರಿಸ್ಕ್ಗಳನ್ನು ತಪ್ಪಿಸಲಿಕ್ಕೆ? ಡಯಟ್ ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದೆ, ನಾಟ್ ಓನ್ಲಿ ಇನ್ ಕಾರ್ಡಿಯಾಕ್ ಹೆಲ್ತ್ ಬಟ್ ಆಲ್ಸೋ ಇನ್ overall health status of the person. So ಏನಂದ್ರೆ we should take balanced diet. So 45 to 65% should be carbohydrates, like 15 to 25% should be proteins, and rest 20 to 30% should be fat. So now what we do is ನಾವು ತುಂಬಾ ರೈಸ್ ತಗೋತೀವಿ, more of like we have a more of carbohydrate diet and only small amount of pulses, and which is not sufficient. So balanced diet is most important. Then coming to proteins, we have a lot of good sources of proteins. So we should avoid bad proteins like red meat, processed meat, that has to be avoided. So sugar should be less than 10%. Processed meat, frozen foods, ಅದೆಲ್ಲ ಅವಾಯ್ಡ್ ಮಾಡಬೇಕು. ಸೊ ವಿ ಶುಡ್ ಟ್ರೈ ಟು ಈಟ್ ಮೋರ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಎಷ್ಟು ಅಂದರೆ ಅಟ್ಲೀಸ್ಟ್ 400 grams of fruits and vegetables per day. And also take lot of pulses, legumes, more of grains, healthy grains, like also we should take lot of oats, then millets, ರಾಗಿ, ರೈಸ್. ಓಕೆ ಡಾಕ್ಟರ್. ಏನು ಡಾಕ್ಟರ್ ರಾಹುಲ್ ಅವರೇ, ಈಗ ಡಯಟ್ ಜೊತೆಗೆ ಎಕ್ಸಸೈಸ್ ಆ್ಯಂಡ್ ವರ್ಕಿಂಗ್ ಔಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಟು ಮೇಂಟೈನ್ ಹೆಲ್ತ್. ಸೊ ಈ ಹೃದ್ರೋಗ ಸಂಬಂಧಪಟ್ಟಂತೆ ಈ ಎಕ್ಸಸೈಸ್ ಎಷ್ಟು ಒಂದು ಮಹತ್ವದ ರೋಲನ್ನು ಪ್ಲೇ ಮಾಡುತ್ತೆ? ರೆಗ್ಯುಲರ್ ಆಗಿ ವರ್ಕೌಟ್ ಮಾಡೋದಿರಬಹುದು, ಎಕ್ಸಸೈಸ್ ಡೈಲಿ ರುಟೀನಲ್ಲಿ ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋದು. ಸೊ ನಾವು ಎಕ್ಸಸೈಸ್ ಅಂತ ಮಾತಾಡಿದಾಗ ಅದರಲ್ಲೇನು 2-3 ಬಗೆಗಳು ಇರ್ತವೆ. ಅದರಲ್ಲಿ ಒಂದೇನಂತಂದ್ರೆ ನಾವು ತೀರಾ ಹೆವಿ ವೇಟ್ಸ್, ಅದನ್ನ ನಾವು ಐಸೋಟೋನಿಕ್, ಐಸೋಮೆಟ್ರಿಕ್ ಎಕ್ಸಸೈಸಸ್ ಅಂತ ಕರಿತೀವಿ. ನಾವು ಅದರಲ್ಲಿ ಯಾವುದಂದ್ರೆ ತೀರಾ ಹೆವಿ ವೇಟ್ಸು, ಆ ಥರ ಬಾಡಿ ಬಿಲ್ಡಿಂಗ್ ಎಕ್ಸಸೈಸಸ್ಸು ಮಾಡಿದಾಗ ಅದು ಡೆಫಿನೆಟ್ಲಿ ಹಾರ್ಟಿಗೆ ಅಷ್ಟು ಉಪಯೋಗಕಾರಿ ಆಗಲಿಕ್ಕಿಲ್ಲ. ಅದರಲ್ಲಿ ಇನ್ನೊಂದು ಏನಂದ್ರೆ ಹಾರ್ಟ್ ಡಿಸೀಸ್ ಪೇಷಂಟ್ ಇದ್ದಾಗ ಡೆಫಿನೆಟ್ಲಿ ಅಂತಹ ಎಕ್ಸಸೈಸಸ್ಸನ್ನು ಅವಾಯ್ಡ್ ಮಾಡಬೇಕು. ಸೊ ಯಾವ ಬಗೆ ಎಕ್ಸಸೈಸ್ ನಮಗೆ ಒಳ್ಳೆಯದು ಅಂತಂದಾಗ ಅದನ್ನು ನಾವು ಎರೋಬಿಕ್ ಎಕ್ಸಸೈಸಸ್ ಅಥವಾ ನೀವೆಲ್ಲರೂ ಕೇಳ್ದಂಗೆ ಕಾರ್ಡಿಯೋ ಎಕ್ಸಸೈಸಸ್ ಅಂತ ಹೇಳ್ತೀವಿ. ಅಂದರೆ ವಾಕಿಂಗ್, ರನ್ನಿಂಗ್, ಜಾಗಿಂಗ್, ಸೈಕ್ಲಿಂಗ್, ಸ್ವಿಮ್ಮಿಂಗ್ ಅಂತ ಬಹಳಷ್ಟು ಎಕ್ಸಸೈಸಸ್ ಇದೆ. ಅಂತಹ ಎಕ್ಸಸೈಸಸ್ ನಮ್ಮ ದೇಹಕ್ಕೆ, ನಮ್ಮ ಹೃದಯಕ್ಕೆ ಒಳ್ಳೆಯದು. ಅದ್ರ ಜೊತೆಗೆ ಇನ್ನೊಂದು ಸ್ಟ್ರೆಂತ್ ಟ್ರೈನಿಂಗ್ ಅಂತೀವಿ. ಅಂದರೆ ಜಸ್ಟ್ ಮೈಲ್ಡ್ 5 kg ಡಂಬೆಲ್ನ ಇದು ಸ್ಟ್ರೆಚ್ ಮಾಡೋದು, ಅಥವಾ ಯೋಗಾದಲ್ಲಿ ಏನು ಮಾಡ್ತೀವಿ ನಾವು ಸ್ಟ್ರೆಚಿಂಗ್ ಎಕ್ಸಸೈಸಸ್, ನಾವು ಯಾವ ಥರ ಬಾಡಿ ಸ್ಟ್ರೆಚಿಂಗ್ ಮಾಡ್ತೀವೋ ಆ ಥರ ಎಕ್ಸಸೈಸಸ್ಸು ನಮ್ಮ ಹೃದಯಕ್ಕೆ ಭಾಳ ಒಳ್ಳೆಯದು. ಓಕೆ ಡಾಕ್ಟರ್. ಇನ್ನು ಡಾಕ್ಟರ್ ಶ್ರೀರಂಗ ಅವರೇ, ಈಗ ಇಂಡಿಯನ್ ಸಿಟೀಸಲ್ಲಿ ಪೊಲ್ಯೂಷನ್ ಅನ್ನೋದು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸೊ ಇದು ಎಷ್ಟು ಡೈರೆಕ್ಟ್ ಇಂಪ್ಯಾಕ್ಟ್ ಬೀರುತ್ತೆ ಹಾರ್ಟ್ ಹೆಲ್ತ್ ಮೇಲೆ, ಆ್ಯಂಡ್ ಯಾವ ರೀತಿ ಈ ರಿಸ್ಕನ್ನು
ಕಾರ್ಡಿಯೋವ್ಯಾಸ್ಕ್ಯುಲರ್ ರಿಸ್ಕ್ಗಳನ್ನು ಪೊಲ್ಯೂಷನ್ನಿಂದ ಕಮ್ಮಿ ಮಾಡ್ಕೋಬಹುದು? ಪೊಲ್ಯೂಷನ್ ಅಂದರೆ ಅದು ಜಸ್ಟ್ ಏರ್ ಪೊಲ್ಯೂಷನ್ ಆಗಲ್ಲ ಅದು. ಸೊ ಇಟ್ ಕ್ಯಾನ್ ಬಿ ಪೊಲ್ಯೂಷನ್ ಅಂದರೆ ಈಗ ಸ್ಟ್ರೆಸ್ ಇಸ್ ಆಲ್ಸೋ ಒನ್ ಕೈಂಡ್ ಆಫ್ ಪೊಲ್ಯೂಷನ್. ಲೈಕ್ ಸೌಂಡ್ ಜಾಸ್ತಿ ಆದರೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸೊ ಅದು ಕೂಡ ನಮಗೆ ರಕ್ತ ಜಾಸ್ತಿ ಆಗೋದು, ಶುಗರ್ ಏರುಪೇರ್ ಆಗೋದು. ಒಂದು ಸತಿ ನಮಗೆ ಈ ಸ್ಟ್ರೆಸ್ ಅನ್ನೋದು ಬಂದರೆ ಡೆಫಿನೆಟ್ಲಿ ಶುಗರ್ ಏರುಪೇರ್ ಆಗುತ್ತೆ, ಮತ್ತು ನಮಗೆ ರಕ್ತದೊತ್ತಡ ಏರುಪೇರ್ ಆಗುತ್ತೆ, ಅದರಿಂದ ಕೊಲೆಸ್ಟ್ರಾಲ್ ಕೂಡ ಏರುಪೇರ್ ಆಗುತ್ತೆ. ಸೊ ಏರುಪೇರಾಗಿ ಬಾಡಿನಲ್ಲಿ ಸುಮಾರು ಚೇಂಜಸ್ ಆಗುತ್ತೆ. ಸೊ ಅದರಿಂದ ವೆರಿ ಇಂಪಾರ್ಟೆಂಟ್ ಇದೆಲ್ಲ ಕಡಿಮೆ ಮಾಡೋದಕ್ಕೆ ಆದಷ್ಟು ಕೂಡ ನಾವು ಏರ್ ಪೊಲ್ಯೂಷನಿಂದನೂ ಕೂಡ ನಮಗೆ ಪದೇ ಪದೇ ಇನ್ಫೆಕ್ಷನ್ ಆಗ್ತಾಯಿದೆ, ಇನ್ಫ್ಲಮೇಷನ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಏರ್ ಪೊಲ್ಯೂಷನ್ ಕೂಡ ಇಂಡೈರೆಕ್ಟಾಗಿ ಹಾರ್ಟ್ ಮೇಲೆ ತುಂಬ ನೆಗೆಟಿವ್ ಎಫೆಕ್ಟ್ ಬೀಳುತ್ತೆ. ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಹಾರ್ಟ್ ವೀಕ್ ಆಗುತ್ತೆ. ಸೊ ಹಾರ್ಟ್ ವೀಕ್ ಆದವ್ರಿಗೆ ಏನಾಗುತ್ತೆ, ಈ ಏರ್ ಪೊಲ್ಯೂಷನ್ ಎಲ್ಲ ಆಗೋದ್ರಿಂದ ರಿಪೀಟೆಡಾಗಿ ರೆಸ್ಪಿರೇಟರಿ ಇನ್ಫೆಕ್ಷನ್ ಆಗುತ್ತೆ. ರಿಪೀಟೆಡಾಗಿ ರೆಸ್ಪಿರೇಟರಿ ಇನ್ಫೆಕ್ಷನ್ ಆದರೆ ಮತ್ತೆ ಹಾರ್ಟ್ ಮೇಲೆ ಅದು ನೆಗೆಟಿವ್ ಬ್ಯಾಲೆನ್ಸ್ ಆಗಿ ಸೊ ವಾಟ್ ಎವರ್ ಕಲೆಕ್ಷನ್ ಆಗ್ಬೋದು, ಅಥವಾ ಅವ್ರದ್ದು ಹಾರ್ಟ್ ರೇಟ್ಸ್ ವೇರಿಯೇಷನ್ ಆಗ್ಬೋದು. ಈ ಥರ ವೇರಿಯೇಷನ್ ಆಗಿ ಅವರು ಪದೇ ಪದೇ ಹಾಸ್ಪಿಟಲೈಸೇಷನ್ ಆಗಬೇಕಾಗುತ್ತೆ. ದಟ್ ವಿ ಕಾಲ್ ಇಟ್ ಆಸ್ ಎ ರಿಪೀಟೆಡ್ ಹಾಸ್ಪಿಟಲೈಸೇಷನ್ ಸೆಕೆಂಡರಿ ಟು ಹಾರ್ಟ್ ಫೇಲ್ಯೂರ್ ಅಂತ. ಸೊ ಈ ಥರದ್ದೆಲ್ಲ ಜಾಸ್ತಿ ಆಗುತ್ತೆ. ಸೊ ಆದ್ದರಿಂದ ಯಾವ ಪೊಲ್ಯೂಷನ್ ಆದರೂ ಕೂಡ ಅದ್ರ ಎಫೆಕ್ಟ್ ಹಾರ್ಟ್ ಮೇಲೆ ಇದ್ದೇ ಇರುತ್ತೆ. ಓಕೆ ಡಾಕ್ಟರ್, ಈ ಬಗ್ಗೆ ಮತ್ತಷ್ಟು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡು ಬರೋಣ. ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಬ್ರೇಕ್ನ ಬಳಿಕ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸೊ ವಾಟ್ ಈಸ್ CPR, ಹಾಗೆ ಹಾರ್ಟ್ ಎಮರ್ಜೆನ್ಸಿ ಇದ್ದಾಗ ಒಬ್ಬ ವ್ಯಕ್ತಿ CPR ಕಲ್ತಿದ್ರೆ ಅದು ಯಾವ ರೀತಿಯ ಒಂದು ಔಟ್ಕಮ್ ಅನ್ನು ನೀಡಬಹುದು ಅಂತ? CPR ಅಂದರೆ ಇಟ್ ಹ್ಯಾಸ್ 2 components. One is cardio and one is pulmonary. So it is called cardiopulmonary resuscitation. Why we do ಅಂದರೆ what is the basis behind it? So heart sudden ಆಗಿ ಸ್ಟಾಪ್ ಆದಮೇಲೆ there is no blood supply to the brain and vital organs of the body. So we are artificially pumping the heart and trying to create this circulation as till we get help from the hospital or the ambulance. So how we do it? We have to do it with this bone is called lower sternum. Idu lower 1/3 part alli now nam heel of the hand itkondo cross ಮಾಡಿ 30 times you have to give like you have to start compressions. So rate ಎಷ್ಟು ಇರಬೇಕಂದ್ರೆ at least 100 to 120 per minute ಇರಬೇಕು. So along with that every 30 compressions ಗೆ 2 times you have to give mouth to mouth respiration, or if you have a device like ambu bag and all, we can give 2 puffs of ambu bag or oxygen to them. So with this 30 to 2 we will be able to save lot of lives actually. Many patients, cardiac patients ಬರ್ತಾರೆ, ಅವರು they land up to casualty. No one would have given them CPR. So it has to be taught at the basic school level and all to how to give CPR, and it would save lot of lives in fact. ಓಕೆ ಡಾಕ್ಟರ್, ಏನು ಡಾಕ್ಟರ್ ರಾಹುಲ್ ಅವರೇ, CPR ಬಗ್ಗೆ ಮಾತನ್ನ ಕಂಟಿನ್ಯೂ ಮಾಡ್ತಾ ಇದ್ರೆ ಹಲವಾರು ಮಿತ್ಗಳಿದೆ ಈ ಬಗ್ಗೆ. ತುಂಬಾ ಜನಕ್ಕೆ ಗೊತ್ತಿಲ್ಲ, ಏನೋ ಅವ್ರು ಯಾವ ರೀತಿ ಬಾಯಿಂದ ಬಾಯಿಗೆ ಪಾಸ್ ಆಗಿರುತ್ತೆ ಆ ವರ್ಡ್ಸ್ನ ಕ್ಯಾರಿ ಮಾಡ್ತಿರ್ತಾರೆ. ಸೊ ಆ ಮಿತ್ಗಳಿಗೆ ಒಂದಷ್ಟು ಕ್ಲಾರಿಫಿಕೇಶನ್ ಕೊಡೋದಾದ್ರೆ? ಕರೆಕ್ಟ್. ನಮ್ಮ ಜನರಲ್ಲಿ ಈ CPR ಅನ್ನೋ ಬಗ್ಗೆ ಬಹಳ ತಪ್ಪು ನಂಬಿಕೆಗಳಿದೆ. ಎಲ್ಲರಿಗಿಂತ ಕಾಮನ್ ಏನಂದ್ರೆ ಅವರು TV ಫಿಲ್ಮಲ್ಲೆಲ್ಲ ನೋಡಿದ ಈ CPR ಅಂದ ತಕ್ಷಣ ಅಯ್ಯೋ ಮೌತ್ ಟು ಮೌತ್ ಬ್ರೀದಿಂಗೇ ಇರುತ್ತೆ ಅಂತಂದು ಬಹಳಷ್ಟು ಜನ ಹಿಂಜರುಗ್ತಾರೆ. ಬಟ್ ಒಂದು ಭಾಳ ಇಂಪಾರ್ಟೆಂಟ್ ಅಂದರೆ ಇತ್ತೀಚಿನ ಹೊಸ ಗೈಡ್ಲೈನ್ಸ್ ಪ್ರಕಾರ ಹ್ಯಾಂಡ್ಸ್ ಓನ್ಲಿ CPR ಅಂದರೆ ನಾವು ಮೌತ್ ಟು ಮೌತ್ ಬ್ರೀದಿಂಗ್ ಕೊಡೋದು ಅಬ್ಸಲ್ಯೂಟ್ಲಿ ಕಂಪಲ್ಸರಿ ಇರಲಿಕ್ಕಿಲ್ಲ. ಅಟ್ಲೀಸ್ಟ್ ನಾವು ಹಾರ್ಟ್ ಪಂಪಿಂಗನ್ನು ರೀಸ್ಟಾರ್ಟ್ ಮಾಡೋದಕ್ಕೆ, ಹೇಗೆ ಈ ಕಾರ್ಡಿಯಾಕ್ ಅರೆಸ್ಟ್ ಆದಾಗ ಏನು ಹಾರ್ಟ್ ಪಂಪಿಂಗು ಸ್ಟಾಪ್ ಆಗಿಬಿಡುತ್ತೆ, ಆವಾಗ ಬ್ಲಡ್ ಸರ್ಕ್ಯುಲೇಷನ್ನೇ ಸ್ಟಾಪ್ ಆಗಿಬಿಡುತ್ತೆ. ಸೊ ಇಮಿಡಿಯೇಟ್ ಸರ್ಕ್ಯುಲೇಷನ್ನ ಸ್ಟಾರ್ಟ್ ಮಾಡೋದು ಹೇಗೆ, ನಾವು ಪಂಪ್ ಮಾಡೋದು. ಸೊ ಹೃದಯ ಮಾಡೋ ಕೆಲಸನ ನಾವು ಮಾಡಬೇಕು. ಸೊ ಬರೀ ನಾವು ಪಂಪಿಂಗ್, ಚೆಸ್ಟ್ ಪಂಪಿಂಗ್ ಮಾಡೋದ್ರಿಂದನೇ ಒಂದೊಂದು ಸತಿ ನಾವು ಈ ಥರ ಸಡನ್ ಸಿಚುವೇಷನಲ್ಲಿ ಟ್ಯಾಕಲ್ ಮಾಡ್ಬೋದು. ಸೊ ಹ್ಯಾಂಡ್ಸ್ ಓನ್ಲಿ CPR ಮಾಡಬಹುದು. ಎರಡನೇದು ತಪ್ಪು ನಂಬಿಕೆ ಏನಂತಂದ್ರೆ ಈ CPR ಅಷ್ಟು ಹೆಲ್ಪ್ ಆಗ್ಲಿಕ್ಕಿಲ್ಲ, ನಾವು ಎಷ್ಟು ಮಾಡಿದ್ರು ಅಷ್ಟೇ ಪೇಷಂಟ್ ಉಳಿಯೋ ಚಾನ್ಸಸ್ ಬಹಳ ಕಮ್ಮಿ. ಬಟ್ ಒಂದೇನಂದ್ರೆ ಈ ಹಾರ್ಟ್ ಪಂಪಿಂಗ್ ಸ್ಟಾಪ್ ಆದಾಗ ಅದರಲ್ಲಿ ಈ ಹೃದಯ ರಕ್ತನಾಳ ಅಥವಾ ಈ ಹಾರ್ಟ್ ಬೀಟ್ ಎಲೆಕ್ಟ್ರಿಕಲ್ ಕರೆಂಟ್ ಸ್ಟಾಪ್ ಆದಾಗ ಅದರಿಂದ ಅದೇನಾದರೂ ವ್ಯಕ್ತಿ ಬಿದ್ದಿದ್ರೆ ಅಂತಹ ಕೇಸಸ್ಸಲ್ಲಿ ಆಲ್ಮೋಸ್ಟ್ ನಾವು CPR ಮಾಡಿದ್ರೆ ನಾವು ಅವರ ಉಳಿಯುವ ಚಾನ್ಸನ್ನು ಡಬಲ್ ಮಾಡ್ಬೋದು. ಅಷ್ಟು ಯೂಸ್ಫುಲ್ ಆಗಿರೋದು ಈ CPR. ಮೂರನೇ ನಂಬಿಕೆ ಏನಂತಂದರೆ ನಾವು ಸುಮ್ಮನೆ TV-ದಲ್ಲಿ ಯೂಟ್ಯೂಬ್ದಲ್ಲಿ ವಿಡಿಯೋ ನೋಡ್ಕೊಂಡು ಕಲಿಬಹುದು CPR ಅಂತ ಅನ್ಕೊತಾರೆ. ಅದನ್ನು ತಪ್ಪು. ಯಾಕಂದರೆ ನಾವು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಮಾಡಿದಾಗನೇ ನಮಗೆ CPR ಬಗ್ಗೆ ಆ್ಯಕ್ಚುಯಲ್ ಮಾಹಿತಿ ಕಲಿಬಹುದು. ಅದಕ್ಕೆ ನಮ್ಮ ಸರ್ಕಾರ ಈಗ ಎಲ್ಲ ಶಾಲೆ ಕಾಲೇಜ್ ಲೆವೆಲ್ಗಳಲ್ಲಿ ಈ CPR ಟ್ರೈನಿಂಗನ್ನು ಕಂಪಲ್ಸರಿ ಮಾಡಬೇಕಂತ ಅನ್ನೋದು ಒಂದು ಬಹಳ
ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ ಡಾಕ್ಟರ್, ಇನ್ನು ಡಾಕ್ಟರ್ ಶ್ರೀರಂಗ ಅವರೇ, ಈಗ CPR ಒಂದು ಕ್ರಿಟಿಕಲ್ ಕಂಡೀಷನಲ್ಲಿ ಎಮರ್ಜೆನ್ಸಿ ಸಂದರ್ಭದಲ್ಲಿ ಬಳಸೋದು. ಲಾಂಗ್ ಟರ್ಮ್ ಕೇರ್ ಅಂತ ಬಂದಾಗ ಯಾವ ರೀತಿ ಒಬ್ಬ ಹಾರ್ಟ್ ಕಂಡೀಷನ್ ಇರೋ ವ್ಯಕ್ತಿ ಸ್ಟ್ರಾಟಜೀಸ್ನ ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ, ಅಳವಡಿಸ್ಕೋಬೇಕಾಗತ್ತೆ ತಮ್ಮ ಲೈಫಲ್ಲಿ ಟು ಮೇಂಟೈನ್ ದ ಹೆಲ್ತ್ ಅಂತ? ಸೊ ಯೂಶಲಿ ಹಾರ್ಟ್ ಅಟ್ಯಾಕ್ ಆದರೆ 40% ಆಫ್ 40% ಜನ ಅವರು ಹಾಸ್ಪಿಟ್ಲಿಗೆ ರೀಚ್ ಆಗಲ್ಲ. ಪ್ರಾಬ್ಲಿ ಅದು ವೆಂಟಿಕ್ಯುಲರ್ ಟೆಕಾರ್ಡಿ ಅಂತ ಕರಿತೀವಿ, ಹಾರ್ಟ್ ಫಾಸ್ಟ್ ಹೋಗಿ ನಿಂತೋಗೋದು ಅಥವಾ ವೆಂಟಿಕ್ಯುಲರ್ ಫಿಬ್ರಿಲೇಷನ್ ಆಗಿ ನಿಂತೋಗೋದು. ಈ ಥರ ಅವ್ರು ಏನಾದರೂ CPR ಮಾಡಿ ಸರ್ವೈವ್ ಆಗಿ, ಸೊ ಇನ್ ಕೇಸ್ ಅವರು ಬಂದರೆ, ಸೊ ಅವ್ರದ್ದು ನೆಕ್ಸ್ಟ್ ಕ್ವಶನ್ ಬಂದು ಅದು ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೂ ಇದೇನು CPRಗೆ ಕಾರಣ ಆಗಿತ್ತು, ಅದು ಏನೋ ಅರೆಸ್ಟ್ ಆಗಿರ್ಬೋದು, ಕಾರ್ಡಿಯಾಕ್ ಅರೆಸ್ಟ್ ಆಗಿರ್ಬೋದು, ಫಿಬ್ರಿಲೇಷನ್ ಆಗಿರ್ಬೋದು ಅಥವಾ ಟೆಕಿಕಾರ್ಡಿ ಆಗಿರ್ಬೋದು, ಇದೇನಾದರೂ ಯಾವ ಕಾರಣದಿಂದ ಆಗಿದೆ, ಒಂದು ಹಾರ್ಟ್ ಅಟ್ಯಾಕಿಂದ ಆಗಿದೆ ಅಥವಾ ಹಾರ್ಟ್ ವೀಕಿಂದ ಆಗಿದೆ, ಅದು ಇಂಪಾರ್ಟೆಂಟ್. ಸೊ ಈಗ ಹಾರ್ಟ್ ಅಟ್ಯಾಕ್ ಆಗಿ ತಕ್ಷಣ ಅವರು ಹಾಸ್ಪಿಟಲ್ಗೆ ಬಂದು ಪ್ರಾಬ್ಲಿ CPR ಸ್ಟಾರ್ಟ್ ಮಾಡಿ ಅವ್ರು ಏನಾದರೂ ಅವ್ರದ್ದು ಕಂಡೀಷನ್ ಇಂಪ್ರೂವ್ ಆಯಿತು, ಸೊ ಇಮಿಡಿಯೇಟ್ಲಿ ಅವ್ರಿಗೆ ಏನಾದರೂ ಆಂಜಿಯೋಪ್ಲಾಸ್ಟಿ ಮಾಡಿದ್ರೆ ಪ್ರಾಬ್ಲಿ ಅವ್ರದ್ದು ಹಾರ್ಟ್ ಫಂಕ್ಷನ್ ಡ್ಯಾಮೇಜ್ ಆಗುವಂಥದ್ದು ತುಂಬ ಕಡಿಮೆ ಇರುತ್ತೆ. ಅಂಥವ್ರಿಗೆ ಹಾರ್ಟ್ ವೀಕ್ ಆಗೋ ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ. ಕೆಲವೊಬ್ಬರಿಗೆ ಹಾರ್ಟ್ ವೀಕ್ ಇರುತ್ತೆ, ಅವ್ರಿಗೂ ಕೂಡ ಈ ಥರ CPR ಆಗಿ ಅವ್ರು ರಿವೈವ್ ಆಗಿರ್ತಾರೆ. ಸೊ ಅಂಥವ್ರಿಗೆ ಪ್ರಾಬ್ಲಿ ಅವ್ರ ಹಾರ್ಟ್ ಕಂಡೀಷನ್ ಮೇಲೆ ಮುಂದೆ ಅವ್ರದ್ದು ಜೀವನ ಹೇಗಿರುತ್ತೆ, ಜೀವನ ಶೈಲಿ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವುದೇ ಪೇಷಂಟ್ ಹಾರ್ಟ್ ಅಟ್ಯಾಕ್ ಆದಮೇಲೆ ಅವ್ರಿಗೆ ಬ್ಲಡ್ ಥಿನ್ನರ್ಸ್ ಅಂತ ಕೊಡ್ತೀವಿ. ಸೊ ಅದನ್ನು ಅವ್ರು ಯಾವುದೇ ಕಾರಣಕ್ಕೆ ನಿಲ್ಲಿಸಬಾರ್ದು. ಅದು ನಿಲ್ಲಿಸಿದ್ರೆ ಅವ್ರಿಗೆ ಮತ್ತೆ ಸ್ಟೆಂಟ್ ಬ್ಲಾಕ್ ಆಗೋದಾಗಲಿ ಅಥವಾ ಮತ್ತೆ ಬೇರೆ ಕಡೆ ಹಾರ್ಟ್ ಅಟ್ಯಾಕ್ ಆಗೋದಾಗಲಿ ಇದೆಲ್ಲ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ದರಿಂದ ಅವ್ರಿಗೆ ಕೊಟ್ಟಿರೋದು ಯಾವುದೇ ಮಾತ್ರೆಗಳನ್ನ ಅವ್ರು ಯಾವುದೇ ಕಾರಣಕ್ಕೆ ಡಾಕ್ಟರ್ನ ಅಡ್ವೈಸ್ ಇಲ್ಲದೆ ನಿಲ್ಲಿಸಬಾರ್ದು. ಒಂದು. ಸೆಕೆಂಡ್ ಒನ್, ಅವ್ರಿಗೆ ಯಾರಾದರೂ ಇವಾಗ ಶುಗರ್ BP ಇರುತ್ತೆ, ಅವ್ರ ಫ್ರೆಂಡ್ಸ್ ರಿಲೇಟಿವ್ಸ್ ಇರ್ತಾರೆ, ಶುಗರ್ ಟ್ಯಾಬ್ಲೆಟ್ ತೊಗೊಳೋದ್ರಿಂದ ಕಿಡ್ನಿ ಡ್ಯಾಮೇಜ್ ಆಗುತ್ತೆ ಅಥವಾ BP ಟ್ಯಾಬ್ಲೆಟ್ ತೊಗೊಳೋದ್ರಿಂದ ಮಿಸ್ಗೈಡ್ ಮಾಡೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅಂಥ ವಿಷಯಗಳನ್ನ ಅವ್ರು ಕೇಳಬಾರ್ದು. ಯಾವುದೇ ಅವ್ರಿಗೆ ಸಲಹೆ ಬೇಕಿದ್ರೆ ದಯವಿಟ್ಟು ಅವ್ರು ಡಾಕ್ಟರ್ ಇದ್ದಾರೆ ಅವರಿಂದನೇ ಕೇಳಿ ತಿಳ್ಕೊಬೇಕು. ಅವರಾಗೆ ಓನ್ ಅಥವಾ ಫ್ರೆಂಡ್ಸ್ ರಿಲೇಟಿವ್ಸ್ ಅನ್ನೋನ್ ಪರ್ಸನಿಂದ ಅಡ್ವೈಸ್ನ ತೊಗೋಬೇಡಿ. ಆಮೇಲೆ ಒಂದು ಆಲ್ಮೋಸ್ಟ್ ಪ್ರೂವ್ಡ್ ಬಿಯಾಂಡ್ ಡೌಟ್, ಅಂದರೆ ನಿಸ್ಸಂದೇಹವಾಗಿ ಹಾಗೂ ಯಾವುದೇ ಅನುಮಾನ ಇಲ್ಲದೆ ಪ್ರೂವ್ ಆಗಿರೋವಂಥದ್ದು ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ಸ್. ಅದೇನು ಬ್ಲಡ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದ್ರಿಂದ ಡೆಫಿನೆಟ್ಲಿ ಹಾರ್ಟ್ ಅಟ್ಯಾಕ್ ಮತ್ತು ಸ್ಟ್ರೋಕ್ ಕಡಿಮೆ ಆಗುತ್ತೆ. ಆದ್ದರಿಂದ ಯಾರಾದರೂ ಡಾಕ್ಟರ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಮತ್ತು ಸ್ಟ್ರೋಕ್ಗೆ ಟ್ಯಾಬ್ಲೆಟ್ ಕೊಟ್ಟಿದ್ರೆ ದಯವಿಟ್ಟು ಅದನ್ನ ನಿಲ್ಲಿಸಬೇಡಿ. ಇದೊಂದು ಮಾತ್ರ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಮತ್ತು ಸ್ಟ್ರೋಕ್ನ ತಡಿಬೋದಾದ ಅವಕಾಶ ಇರುತ್ತೆ. ಆಗ ಅವ್ರು ಡಾಕ್ಟರ್ ಏನು ಕೊಡ್ತಾರೆ, ಅವ್ರ ಹಾರ್ಟ್ ಮೇಲೆ ಪ್ರೆಷರ್ ಬರದೇ ಇರೋಂಗೆ, ಅಂದರೆ ಹಾರ್ಟ್ ವೀಕ್ ಇರೋಂಥವ್ರಿಗೆ ಡಯಾಬಿಟಿಕ್ಸ್ ಎಲ್ಲ, ಯೂರಿನ್ ಹೋಗುವಂಥ ಟ್ಯಾಬ್ಲೆಟ್ಸ್, ಅದು ಯಾವುದನ್ನು ಅವರು ಡಾಕ್ಟರ್ ಅಡ್ವೈಸ್ ಇಲ್ಲದೆ ನಿಲ್ಲಿಸಬಾರ್ದು. ಡಾಕ್ಟರ್ ವಸೀಮ್ ಅವರೇ, ಈಗ ಈ ಹೃದಯ ಸಂಬಂಧಿ ಕಾಯಿಲೆ ಇದೆ ಅಂತಂದಾಗ ಟೆಕ್ನಾಲಜಿ ಕೂಡ ತುಂಬ ಡೆವಲಪ್ ಆಗಿದೆ. ಸೊ ಅದೇ ಒಂದು ಟೆಕ್ನಾಲಜಿಯನ್ನು ಬಳಸ್ಕೊಂಡು ಟೆಲಿಮೆಡಿಸಿನ್ ಆಗಿರಬಹುದು, ಆಧುನಿಕ ಸಲಕರಣೆಗಳು, ಗ್ಯಾಜೆಟ್ಸ್ಗಳನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ತಮ್ಮ ಹಾರ್ಟ್ ಹೆಲ್ತನ್ನು ಮೇಂಟೈನ್ ಮಾಡ್ತಾ ಹೋಗಬಹುದು ಒಬ್ಬ ವ್ಯಕ್ತಿ ಅಂತ? ಓಕೆ, ಒನ್ ಕಾಮನ್ ಅಂದರೆ ವಿ ಕ್ಯಾನ್ ಯೂಸ್ ಸ್ಮಾರ್ಟ್ ವಾಚಸ್. ಸ್ಮಾರ್ಟ್ ವಾಚಸ್ ನಾವು ದೇವ್ ಅಪ್ರೂವ್ ಟು ರೀಡ್ ECGs ಆಲ್ಸೋ, ಸ್ಪೆಷಲಿ ಇನ್ ಕಂಡೀಷನ್ಸ್ ಲೈಕ್ ಏಟ್ರಿಯಲ್ ಫಿಬ್ರಿಲೇಷನ್ ಅಂತೀವಿ. ಸೊ ಇಟ್ ಆಲ್ಸೋ ಹ್ಯಾಸ್ ಅ eSIM ಫೆಸಿಲಿಟಿ and then now we can directly send it to some doctors so they can interpret online. And especially some cases like heart failure, we give them particular diet, we give them how much fluid, so they can calculate their water content, how much they are taking, how much activity they're doing. So in all it then after once every weekly you can, if there is a possibility of sending to doctor, you can send the chart to doctor. So your doctor will monitor your vitals and if he needs some correction he will guide you. ಈ ಒಂದು ಹಾರ್ಟ್ ಡಿಸೀಸ್ ಅಂತ ಅಂದಾಕ್ಷಣ ಜನರಿಗೆ ಮೈಂಡ್ ಬರೋದು ಹಾರ್ಟ್ ಅಟ್ಯಾಕ್ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಅಂತ. ಬಟ್ ಹೃದಯ ಸಂಬಂಧಿ ಕಾಯಿಲೆಗಳು ಅಂತಂದರೆ ಸುಮಾರಿದ್ದಾವೆ. ಯಾವ ರೀತಿ ಹಾರ್ಟ್ ಹೆಲ್ತನ್ನು ಮೇಂಟೈನ್ ಮಾಡಬೇಕಾಗತ್ತೆ, ಈ ಎಲ್ಲ ವಿಚಾರವಾಗಿ ಇವತ್ತಿನ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಆಗಿತ್ತು ಇದು. ಸೊ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ನಮ್ಮ ಕಾರ್ಯಕ್ರಮದ ಮುಖಾಂತರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಹಾರ್ಟ್ ಹೆಲ್ತ್ ಯಾವ ರೀತಿ ಕಾಪಾಡ್ಕೋಬೇಕು, ಹಾರ್ಟ್ ಡಿಸೀಸ್ ಅಂದರೆ ಯಾವೆಲ್ಲ ಸಮಸ್ಯೆಗಳಿರುತ್ತೆ, ಇದೆಲ್ಲವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ಸ್ ತಿಳಿಸ್ಕೊಟ್ರು ನಿಮಗೆ. ಇದಾಗಿತ್ತು ಇವತ್ತಿನ ಡಿಯರ್ ಡಾಕ್ಟರ್ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.